ನಮ್ಮಲ್ಲಿ ಅತ್ಯಂತ ಕ್ರೀಮ್ ಆಫ್ ಸೊಸೈಟಿ ಅಂದ್ರೆ IAS IPS ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟು ಜನ ಭ್ರಷ್ಟರಾಗಿಲ್ಲ? ನನಗೆ ಅನ್ಸೋದು ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರಲ್ವಾ, ಅತ್ಯುತ್ತಮ ಶಿಕ್ಷಣ ಪಡ್ಕೊಂಡವರು ಯಾಕೆ ಹಿಂಗಾದ್ರು ಅಂದ್ರೆ ಶಿಕ್ಷಣ ಪ್ರಯೋಜನ ಆಗ್ಲಿಲ್ಲ ಅವ್ರ ಜೀವನಕ್ಕೆ. ಕೆಲಸಕ್ಕೆ ಒಂದು ನೌಕರಿಗೆ ಸರ್ಟಿಫಿಕೇಟ್ ಆಯ್ತು ಹೊರತಾಗಿ ಅವ್ರಿಗೆ ಮೌಲ್ಯ ಕಲಿಸ್ಲಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ದಯವಿಟ್ಟು ಮನೇಲಿ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವನು ಪರೀಕ್ಷೆಗೆ ಎಷ್ಟು ಮಾರ್ಕ್ಸ್ ಕೊಡ್ತಾನೆ ಅನ್ನೋದ್ರ ಜೊತೆಗೆ ಅವನು ಹೇಗೆ ಸ್ವಾರ್ಥವನ್ನು ಕಮ್ಮಿ ಮಾಡ್ಕೊತಾನೆ ಅನ್ನೋದು ನೋಡ್ಬೇಕು. ಇದು ಯಾಕೆ ಬಂದಿದೆ ಗೊತ್ತಾ? ಎಲ್ಲರೂ ಮಾಡೋದು ಹೇಳಿದ್ನಲ್ಲಿ ಇಷ್ಟು ಜನ ಮಾಡ್ತಾರೆ, ಮೋಸ ಮಾಡ್ತಾರೆ ದೇಶಕ್ಕೆ ಅಂತ. ಎದಕ್ಕೆ ಗೊತ್ತಾ? ನನಗೆ ದುಡ್ಡು ಬೇಕು, ನನಗೆ ದುಡ್ಡು ಬೇಕು ನಿಜ. ಈ ತರ ಮಾಡೋದಾದ್ರೆ ನನಗೂ ದರೋಡೆಕೋರಿಗೆ ಏನು ವ್ಯತ್ಯಾಸ ಇದೆ? ಮಕ್ಕಳಿಗೆ ಹೇಳಬೇಕಾದದ್ದು, ಮಗು ನೀ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಿನಗೆ ಖಂಡಿತ ಸಹಾಯ ಬರುತ್ತೆ, ದುಡ್ಡು ಬಂದೇ ಬರುತ್ತೆ, ಅದನ್ನ ಮೋಸ ಮಾಡಿ ಜಗತ್ತಿನ ಇತಿಹಾಸ ತೆಗೆದು ನೋಡಿ, ಯಾರ್ಯಾರು ದೊಡ್ಡವರು ಅಂತ ಹೇಳ್ತೀವೋ ಅವ್ರು ಯಾರೂ ದುಡ್ಡಿಗೋಸ್ಕರ ಮಾಡಿದವರಲ್ಲ. ರಾಮ ಆಗಲಿ, ಕೃಷ್ಣ ಆಗಲಿ, ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ಪ್ರವಾದಿ ಮಹಮ್ಮದ್ರು, ರಾಮಕೃಷ್ಣ, ವಿವೇಕಾನಂದ. ಇವತ್ತು ವಿವೇಕಾನಂದ ಹೊಟ್ಟೆ ದಿವಸ. ಇವತ್ತು ಯಾಕೆ ನೆನೆಸ್ತೀವಿ ಹೇಳಿ ವಿವೇಕಾನಂದರನ್ನ? ಬದುಕಿದ್ದು 39 ವರ್ಷ ಮಾತ್ರ, ಬದುಕಿದ್ದು 39 ವರ್ಷ. ಅವ್ರು ಹೋಗಿ 100 ವರ್ಷ ಆದ್ರೂ ನೆನೆಸ್ತೀವಲ್ಲಪ್ಪ ನಾವು. ವಿವೇಕಾನಂದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಬ್ಯಾಲೆನ್ಸ್ ಏನು ಬಂತು? ಆ ಬದುಕಿದಂಥ ಜೀವ, ಆ ಮೌಲ್ಯ ನಮ್ಮನ್ನು ಇವತ್ತಿಗೂ ಕಾಪಾಡುತ್ತೆ. ಲಕ್ಷಾಂತರ ಜನ ನಮ್ಮ ಯುವಕರು ಹೋಗ್ತಾರೆ, ವಿವೇಕಾನಂದ ಹೊಟ್ಟೆ ದಿವಸ ಅಂತಾರೆ. ಅಂದ್ರೆ ಯಾವುದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂದ್ರೆ ನೀವು ಬದುಕಿದಂಥ ರೀತಿಯ ಮೌಲ್ಯ. ಮಕ್ಕಳಿಗೆ ಕೊಡೋದನ್ನು ಕಲಿಸಿ, ಸ್ವಲ್ಪ ಕೊಡೋದನ್ನು. ನೀ ಪಡ್ಕೋತೀಯಪ್ಪ, ಚೆನ್ನಾಗಿರು. ನಾನು ಹೇಳಿದ್ರು ಎಲ್ಲ ಸನ್ಯಾಸಿ ಆಗ್ಬೇಕು ಅಂತೆಲ್ಲ ಎಲ್ಲ ಕೊಟ್ಟು ಚೆನ್ನಾಗಿ ಬದುಕು, ಪ್ರಾಮಾಣಿಕವಾಗಿ ಗಳಿಸು. ಆದ್ರೆ ಪಕ್ಕದಲ್ಲಿ ಕುಳಿತಂಥವ್ರ ಕಣ್ಣಲ್ಲಿ ನೀರು ಬಂದ್ರೆ, ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ನಾವು ಕಲಿಸದೆ ಹೋದ್ರೆ ಶಿಕ್ಷಣಕ್ಕೆ ಏನೂ ಬೆಲೆ ಇಲ್ಲ. ದಯವಿಟ್ಟು ನಾನು ಹೇಳೋದು ಇಷ್ಟೇನೆ, ಮಕ್ಕಳಿಗೆ ಮೌಲ್ಯಗಳನ್ನು ದಯವಿಟ್ಟು ನಡೆದು ತೋರಿಸ್ಬೇಕಾಗ್ತದೆ. ಮೌಲ್ಯಗಳನ್ನು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ಮೌಲ್ಯದ ಬಗ್ಗೆ ಹೇಳಿ ನಿಲ್ಲಿಸ್ತೇನೆ ನಾನೀಗ. ಕೊಡಬೇಕು ಮಕ್ಕಳಿಗೆ, ಕಲಿಸ್ಬೇಕು. ಕೊಡೋದನ್ನು ದುಡ್ಡು ಕೊಡೋದಲ್ಲ, ದುಡ್ಡಿನ ಬಗ್ಗೆ ಮಾತಾಡಲ್ಲ ನಾನು. ನಮ್ಮ ಕಡೆ ಎಷ್ಟೊಂದು ಕೊಡೋದಿದೆ, ನಮ್ಮ ಕಡೆ ನಾವು ಕೊಡ್ತಾ ಇಲ್ಲ. ಒಂದು ನಗೆ ಕೊಡೋಕ್ಕಾಗಲ್ಲೇನ್ರಿ? ಕೆಲವರು ಇರ್ತಾರೆ, ಬೆಳಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಲ್ವಾ? ಏನು ಹೇಗಿದ್ದೀರಿ, ಚೆನ್ನಾಗಿದ್ದೀವಿ ಅಂತೀವಿ. ಕೆಲವ್ರು ಹಂಗಿರೋಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ಅವ್ರ ಮುಖ ನೋಡಿದ್ರೆ ಕ್ವಶನ್ ಮಾರ್ಕ್ ಇದ್ದಂಗೆ ಇರುತ್ತೆ. ಹೇಗಿದ್ದೀರಿ ಅಂತ ಕೇಳಿದ್ರೆ ಸಂತೋಷ ಹೇಳೋದಿಲ್ಲ, ಏನೂಪ್ಪ ಹಿಂಗಿದ್ದೀನಿ ಅಂತ. ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ? ನಾವೇನು ನಾಡಿ ಹಿಡಿದು ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದೀನ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳೋದು. ಒಂದು ನಗೆ ನಿಮ್ಮಲ್ಲೇ ಕೆಲವರು ನೋಡಿರ್ಬೇಕು, ನಗ್ನಗ್ತಾ ಇರ್ತಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಇನ್ನು ಕೆಲವರು ಬಂದ ತಕ್ಷಣ ಓಡ್ ಹೋಗ್ಬೇಕು ಅನ್ಸುತ್ತೆ, ಬೇಡಪ್ಪ ಬಂದವ ಮತ್ತೆ ಅವನು ಅಂದ್ರೆ. ಬಸವಣ್ಣವ್ರು ಅದಕ್ಕೆ ಹೇಳಿದ್ರು, ಏನು ಬಂದಿರಿ ಹದುಳವಿದ್ದೀರಿ, ಬಂದಿರಪ್ಪ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಎಲ್ಲ ಕುಸಿದು ಹೋಗುತ್ತಾ ನಿಮ್ದು? ಒಂದು ಪ್ರೀತಿ ಮಾತು, ಅದು ಕೊಡೋದೆ. ಇನ್ನು ಬಹಳಷ್ಟು ಕೊಡೋದಿದೆ, ಸಣ್ಣ ಸಣ್ಣ ಕೆಲಸ. ಯಾರೋ ದುಃಖದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಆ ದುಃಖ ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ, ಪಕ್ಕದಲ್ಲಿ ಹೋಗಿ ಹೆಗಲ ಮೇಲೆ ಕೈ ಹಾಕಿದ್ದೆ, ನಾನು ಜೊತೆಗಿದ್ದೀನಪ್ಪ, ನಿನ್ನ ಜೊತೆಗಿದ್ದೀನಿ, ಚಿಂತೆ ಮಾಡಬೇಡ, ಐ ಆಮ್ ವಿತ್ ಯು ಅಂತ ಹೇಳೋದು ಕೂಡ ಕೊಡೋದೆ. ಅದು ಕೂಡ ಕೊಡೋದೆ ಅಲ್ವಾ? ಒಂದು ಭಾಳ ಅದ್ಭುತ ಕತೆ ಹೇಳಿ ನಿಲ್ಲಿಸ್ತೀನಿ ನಾನು. ಮಕ್ಕಳಿಗೆ ನೀವು ಕೊಡಬೇಕಾದದ್ದು ಯಾವುದು ಅಂತ, ಸಂಸ್ಕೃತಿ ಕೊಡಬೇಕು. ನಮ್ಮ ಭಾರತೀಯ ಪರಂಪರೆ ಭಾಳ ಗಟ್ಟಿಯಾದದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಮನೇಲಿ ನಡೆದು ತೋರಿಸ್ಬೇಕಾದ್ರೆ, ಮನೇಲಿ ಮಾಡಿ ತೋರಿಸಿ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು, ದೇವರ ಬಗ್ಗೆ ವಿಶ್ವಾಸವನ್ನು. ದೇವರಿದ್ದಾನೆ ಅಂತ ನಾನು ನಂಬ್ಕೊಂಡು ಅವ್ನು ಖಚಿತವಾಗಿ ನಂಬ್ಕೊಂಡಿದ್ದೀನಿ ನಾನು. ಆದರೆ ಹೇಗಿದ್ದಾನೆ, ಇದ್ದಾಳೆ ಗೊತ್ತಿಲ್ಲ ನನಗೆ. ಎಷ್ಟು ಕೈ ಇದ್ದಾವೆ, ಎಷ್ಟು ಕಾಲಿದ್ದಾವೆ ಗೊತ್ತಿಲ್ಲ. ಆದರೆ ನಮ್ಮನ್ನೆಲ್ಲ ಮೀರಿದಂಥ ಒಂದು ಶಕ್ತಿ ಇದೆ ಅಂತ ನಂಬ್ಕೊಳ್ಳೋದು ಆಸೆ. ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಒಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ ನಾನು, ಅದ್ಭುತ ಘಟನೆ. ಅದು ಬಹುಶಃ ನೀವು ಕೇಳಿರ್ತೀರಿ, ಖಂಡಿತ ಕೇಳಿರ್ತೀರಿ. ಅದು ಇದು ನನಗೆ ಆದಂಥ ಘಟನೆ ಇದು. ನಾನು January 1st, 2009 2009 ಇಸ್ವಿಗೆ ಬರೋಡಕ್ಕೆ ಹೋಗಿದ್ದೆ. ಬರೋಡಕ್ಕೆ ಹೋಗ್ತಾ ಇರ್ತೀನಿ, ವರ್ಷಕ್ಕೆ 3-4 ಸಲ ಹೋಗ್ಬೇಕು. ಅಲ್ಲಿ ಹೋದಾಗ ಅವತ್ತಿನ ದಿವಸ ಒಂದು ಹೋಟೆಲಲ್ಲಿ ಇಳ್ಕೊಂಡಿದ್ದೆ. ಸಾಯಂಕಾಲ ಸುಮಾರು 6 ಗಂಟೆ ಆಗಿತ್ತು, ಇನ್ನು ಊಟಕ್ಕೆ ಟೈಮ್ ಇತ್ತು. ನಾನು ಭೇಟಿ ಆಗೋದಕ್ಕೆ ಒಬ್ಬ ಡಾಕ್ಟರ್ ಬಂದರು, ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ, ದೊಡ್ಡ ಹೃದಯ ತಜ್ಞ ಅಂತ. ಅವನು ಹಾಸ್ಪಿಟ್ಲು ಅಹಮದಾಬಾದ್ದಲ್ಲಿ, ಬರೋಡಾದಲ್ಲಿ, ರಾಜ್ಕೋಟದಲ್ಲಿ ಆಸ್ಪತ್ರೆ ಇದೆ. 69 ವರ್ಷ ವಯಸ್ಸಾತನಿಗೆ. ಅವಾಗ ಬಹಳ ಪ್ರಸಿದ್ಧ ವೈದ್ಯ. ಎಷ್ಟರ ಮಟ್ಟಿಗೆ ಅಂದರೆ
ಓ ಮೆಹತಾ ಆಪರೇಷನ್ ಮಾಡಿದ್ರೆ ಗುಣ ಆಗ್ತದೆ, ಕೈಗುಣ ಅಂತೀವಲ್ಲ, ವೈದ್ಯರು ಕೈಗುಣ ಅಂತೀವಿ, ಆ ಡಾಕ್ಟರ್ ಮಾಡಿದ್ರೆ ಸರಿಯಾಗ್ಬಿಡುತ್ತೆ ಅಂತೀವಿ. ಆ ಥರ ದೇವರಾದಂಥ ಮನುಷ್ಯ ಶೈಲೇಶ್ ಮೆಹತಾ. ದೇವರೇ ಅಂತಿದ್ರು ಅವನಿಗೆ, ಅನ್ನಲ್ವಾ ನಾವು ಡಾಕ್ಟರ್ ಕಡೆ ದೇವರೇ ಸರ್ ನೀವು ಅಂತೀವಿ. ಆ ಥರ ದೇವರಾದಂಥ ಮನುಷ್ಯ ನನ್ನ ಬಗ್ಗೆ ತುಂಬಾ ಪ್ರೀತಿ, ಬಂದರು ಭೇಟಿ ಆಗೋದಕ್ಕೆ. ಬಂದು ಮಾತಾಡ್ತಾ ಸರ್ ಒಂದು ಘಟನೆ ಆಯ್ತು ಇತ್ತೀಚೆಗೆ, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದು. ಏನಾಯಿತು? ಡಿಸೆಂಬರ್ 3ನೇ ತಾರೀಕಿಗೆ ನನ್ನ ಕಡೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂದರು. ಅವ್ರ ಜೊತೆಗೆ ಒಂದು 5.5 ವರ್ಷದ ಮಗು, ಹುಡುಗಿ. ಆ ಹುಡುಗಿಗೆ ಹೃದಯ ತೊಂದರೆ ಇದೆ. ಮೆಹತಾ ಡೈರೆಕ್ಟ್ಲಿ ನೋಡಲ್ಲ ಪೇಷಂಟ್ಸನ್ನು, ಕೆಳಗೆಲ್ಲರೂ ಚೆಕ್ ಮಾಡಿ ಎಲ್ಲ ಮಾಡಿ ಮೆಹತಾ ನೋಡಲೇಬೇಕು ಅಂದ್ರೆ ಮಾತ್ರ ನೋಡ್ತಾರೆ. ಇದಂಥ ಕೇಸ್. ಮೆಹತಾ ರಿಪೋರ್ಟ್ ನೋಡಿದ್ರು, ಯಾಕೆ ತಡ ಮಾಡಿದ್ರಿ, ಮೊದಲೇ ಯಾಕೆ ಬರಲಿಲ್ಲ ಅಂತ ಕೇಳಿದ್ರು. ಅಳೋಕ್ಕೆ ಶುರು ಮಾಡಿದ್ರು ಅಪ್ಪ ಅಮ್ಮ. ಇಲ್ಲ ಸರ್, ನಾವು ಹಳ್ಳಿಯಲ್ಲಿರೋದು, ಡಾಕ್ಟರ್ ಗುಣ ಆಗತ್ತೆ ಅಂದರು, ಔಷಧಿ ಕೊಟ್ಟರು, 2 ವರ್ಷ ಆಯಿತು. ಈಗ ಹೇಳ್ತಾರೆ ಮಗು ಬದುಕಲ್ಲ, ಮೆಹತಾ ಕಡೆ ಕರ್ಕೊಂಡು ಹೋಗಿ ಅಂತಾರೆ, ಅದಕ್ಕೆ ಬಂದಿದ್ದೀವಿ ಸರ್. ಮೆಹತಾ ಹೇಳ್ದ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮ್ಮನೆ ಆಸೆ ತೋರಿಸಲ್ಲ, ನಿಮಗೆ ಪರಿಸ್ಥಿತಿ ಸರಿ ಇಲ್ಲ. 2 ಹಾದಿ ಇರೋದೀಗ. ತಕ್ಷಣ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು, ತೆರೆದ ಹೃದಯ ಚಿಕಿತ್ಸೆ ಮಾಡಬೇಕು. ಮಾಡಿದರೂ ಕೂಡ ಮಗು ಬದುಕಿ ಉಳಿಯುವಂಥ ಚಾನ್ಸ್ ಬರೀ 30% ಮಾತ್ರ. 70% ಮಗು ಆಪರೇಷನ್ ಟೇಬಲ್ ಮೇಲೆ ಹೋಗ್ಬಿಡ್ಬೋದು. ಆಪರೇಷನ್ ಮಾಡ್ತಿದ್ರೆ ಏನಾಗುತ್ತೆ, ಇನ್ನು 6 ತಿಂಗಳು ಬದುಕಲ್ಲ ಮಗು ಅಂತ ಹೇಳಿ ಏನು ಮಾಡ್ತೀರಿ? ಮತ್ತು ಹತ್ತರು ಅಪ್ಪ ಅಮ್ಮ, ಸರ್ ಅದು 30% ಅಂದ್ರಲ್ಲ ಸರ್, ಅವಕಾಶ ಇದೆ ಅಂತ, ದಯವಿಟ್ಟು ಆಪರೇಷನ್ ಮಾಡಿ, ದೇವರಲ್ಲಿ ನಂಬಿಕೆ ಇದೆ ನನಗೆ ಅಂತ. ಆಯಿತು, ಒಂದು ಅಡ್ಮಿಟ್ ಮಾಡಿದರು. ಒಂದು 2 ದಿವಸ ಮೊದಲು ಟೆಸ್ಟ್ ಎಲ್ಲ ಮಾಡಬೇಕಲ್ಲ. ಅಮ್ಮ ಇದ್ಲು ಮಗು ಜೊತೆಗೆ. ದಿನ ಸಾಯಂಕಾಲ ಮಗು ಹೊಣೆಗೆ ಆ ಕುಂಕುಮ ಹಚ್ಚಿಬಿಟ್ಟು, ಮಗು ಚಿಂತೆ ಮಾಡಬೇಡಮ್ಮ, ದೇವರಿದ್ದಾನೆ ಕಾಪಾಡ್ತಾನೆ ಅಂತ ಹೇಳ್ತೀವಿ. 3ನೇ ದಿವಸ ಮಗುನ ಆಪರೇಷನ್ ಟೇಬಲಿಗೆ ಕರ್ಕೊಂಡ್ಬಂದರು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಆ ಟೇಬಲ್ ಮೇಲೆ ಮಗು ಮಲ್ಕೊಂಡಿದೆ, 5.5 ವರ್ಷದ ಮಗು. 4-5 ಜನ ಡಾಕ್ಟರ್ಸು ನರ್ಸು ಸುತ್ತಲೇ ಇದ್ದಾರೆ. ಕೊನೆಗೆ ಡಾಕ್ಟರ್ ಮೆಹತಾ ಹೋದರು. ಹಸಿರು ಗೌನು, ಕ್ಯಾಪು, ಗ್ಲೌಸು, ಮಾಸ್ಕ್ ಹಾಕ್ಕೊಂಡು ಒಳಗಡೆ ಹೋದರು. ಆ ಮಗು ನೋಡಿದ ತಕ್ಷಣ ಕರಳು ಚುರುಕಲ್ಲು. ಪಾಪ ಮಗು ಚೆನ್ನಾಗಿದೆ, ಈಗ ಬದುಕುಳಿಯೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಈ ಬದುಕಿದೆ, ಉತ್ತೇಜನ ಕೊಡಬೇಕು ಅಂತ ತಲೆ ತಟ್ಟಿಬಿಟ್ಟು, ಚಿಂತೆ ಮಾಡಬೇಡ ಮಗು, ಆರಾಮಾಗ್ತೀಯ ನೀನು ಅಂದರು. ಅವರಿಗೆ ತಲೆ ಎತ್ತಿ, ಚಿಂತೆ ಇಲ್ಲ ಸರ್, ಪ್ರಶ್ನೆ ಇದೆ ಅಂದರು. ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ನಿಂದು? ಆಕೆ ಹೇಳಿದ್ರು, ದಿನ ಎಲ್ಲರೂ ನಾನು ಆಸ್ಪತ್ರೆ ಹೇಳ್ತಾರೆ, ನನಗೆ ತೆರೆದ ಹೃದಯ ಚಿಕಿತ್ಸೆ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂದ್ರೆ ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದುಬಿಡ್ತೀರಾ ಸರ್? ನಿನಗೇನೂ ನೋವು ಗೊತ್ತಾಗಲ್ಲ ಮಗು, ಚಿಂತೆ ಮಾಡಬೇಡ, ನಿನಗೊಂದು ಚೂರು ಗೊತ್ತಾಗಲ್ಲ ನೋವು ಅಂದರು ಡಾಕ್ಟರ್. ನೋವೇನು ಪ್ರಶ್ನೆ ಅಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನು ನಿನ್ನ ಪ್ರಶ್ನೆ ಅಂತ ಕೇಳಿದ್ರು. ನಮ್ಮಮ್ಮ ದಿನ ನನಗೆ ಹಣೆ ಕುಂಕುಮ ಹಚ್ಚುವಾಗ ಹೇಳ್ತಾಳೆ, ನೀನು ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ನಮ್ಮಮ್ಮ ಹೇಳ್ತಾಳೆ. ಅದಕ್ಕೆ ನಾನು ಹೃದಯ ಕತ್ತರಿಸಿದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ಬಿಡ್ತೀರಾ ಸರ್? ಇದ್ರೆ ಹೇಗಿದ್ದಾನೆ ಅಂತ ನನಗೆ ಆರಾಮಾದ್ಮೇಲೆ ಹೇಳ್ತೀರಾ ಅಂತ ಕೇಳಿದ್ರು. ಇಂಥ ಪ್ರಶ್ನೆ ಯಾರೂ ಕೇಳಿರಲಿಲ್ಲ ಡಾಕ್ಟ್ರಿಗೆ. ಆಯ್ತಮ್ಮ ಅಂದರು. ಆಪರೇಷನ್ ಮಾಡಿದ್ರಂತೆ. ಎಲ್ಲ ಹಾರ್ಟ್ ಲಂಗ್ ಮಷಿನ್ ಎಲ್ಲ ಆನ್ ಇದೆ, ಎಲ್ಲ ಏನಿದ್ರು ಕೂಡ ಹೃದಯದಲ್ಲಿ ರಕ್ತ ಬರ್ತಾ ಇಲ್ಲ. ಏನು ಮಾಡಿದ್ರು ಬರ್ತಾ ಇಲ್ಲ. ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಬಂತದೆ. ಗೊತ್ತಾಯ್ತು ಅವ್ರಿಗೆ ಬದುಕಲ್ಲ ಮಗು ಅಂತ ಹೇಳಿ ತಕ್ಷಣ ಹೇಳಿದ್ರಂತೆ, ನೋಡಿಪ್ಪ ಐ ಆಮ್ ಸಾರಿ, ಮಗು ಬದುಕಲಿಲ್ಲ, ಹೊಲಿಗೆ ಹಾಕಿ ದೇಹ ಕೊಟ್ಬಿಟ್ಟಿತ್ತು ಅಪ್ಪ ಅಮ್ಮನಿಗೆ, ಮಗು ಉಳಿಲಿಲ್ಲ ಅಂತ ಹೇಳಿ ನನ್ನ ಕೈ ನೋಡ್ಕೊಂಡ್ರು. ಕೈ ಎಲ್ಲ ರಕ್ತ ಆಗಿದೆ. ಏನು ಆಯಿತೋ ಗೊತ್ತಿಲ್ಲ, ಭಾವನಾ ಜೀವಿ ಅಲ್ಲ ಆತ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂಥ ಮನುಷ್ಯ. ಆ ಕೈ ನೋಡ್ಕೊಂಡಾಗ ಅನಿಸ್ತಂತೆ, ಮಗು ಕೇಳಿದ ಪ್ರಶ್ನೆ ನೆನಪಾಯ್ತು ಅವರಿಗೆ, ಡಾಕ್ಟ್ರೇ ನನ್ನ ಹೃದಯ ಕತ್ತರಿಸಿದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ತೀರಾ? ಇದ್ರೆ ಹೇಗಿದ್ದಾನೆ ಅಂತ ಹೇಳ್ತೀರಾ ಅಂತ. ತಕ್ಷಣ ಕೈ ಜೋಡಿಸಿದ ಡಾಕ್ಟ್ರು, ಭಗವಂತ ನೀ ಇದ್ದಿ ಅಂತ ಮಗು ನಂಬ್ಕೊಂಡಿದೆ, ಅಪ್ಪ ಅಮ್ಮ ನಂಬ್ಕೊಂಡಿದ್ದಾರೆ, ಪರಿವಾರದವ್ರು ನಂಬ್ಕೊಂಡಿದ್ದಾರೆ. ನನ್ನ ಶಕ್ತಿ ನನ್ನ ಕೌಶಲ್ಯಗಳಿಂದ ಮಗುನ ಬದುಕಿಸೋಕೆ ಸಾಧ್ಯ ಇಲ್ಲ, ಈಗ ನೀನಿದ್ದರೆ ಏನೇ ಉಳಿಸ್ಕೋ ಅಂತ ಕೈ ಮುಗಿದ. ಕಣ್ಣು ತುಂಬ ಬಂದಿತ್ತು. ತಕ್ಷಣ ನರ್ಸಿಗೆ ಹೇಳ್ತಂತೆ, ಕನ್ನಡಕ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಕನ್ನಡಕ ತೆಗೆದಾಗ ಹಾಗೆ ಗೌನಿಂದ ಒರೆಸ್ಕೊಂಡ. ಪಕ್ಕದ ಡಾಕ್ಟರ್ ಮೊಳಕೈದು ತಿವಿದ್ರಂತೆ, ಡಾಕ್ಟ್ರೇ ರಕ್ತ ಬರ್ತಾ ಇದೆ ಹೃದಯದಲ್ಲಿ. ಅವನು ಹೇಳ್ತಾನೆ, ನನ್ನ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ನೋಡೋಣ ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಮತ್ತೆ ಹಾರ್ಟ್ ಲಂಗ್ ಮಷಿನ್ ಆನ್ ಮಾಡಿ. ಈ ಘಟನೆ ಹೇಳಬೇಕಾದ್ರೆ ಮೆಹತಾ ನನ್ನ ಜೊತೆ ಕೂತಿದ್ರಲ್ಲ ಹೋಟೆಲಲ್ಲಿ, ಸಣ್ಣ ಮಗು ಥರ ಅಳ್ತಾ ಇದ್ದ, ಕಣ್ಣ ನೀರು ಬರ್ತಾ ಇತ್ತು. 3.5 ತಾಸು ಆಪರೇಷನ್ ಮಾಡಿದ್ದೀವಿ ಸರ್, 4 ಜನ ಡಾಕ್ಟರ್ ಸೇರಿ. ವಿ ಕ್ಲೀನ್ಡ್ ಅಪ್ ಆಲ್ ಆರ್ಟರೀಸ್, ಎಲ್ಲ ಕ್ಲೀನ್ ಮಾಡಿ ಏನೇನು ಮಾಡಬೇಕೆಲ್ಲ ಮಾಡಿದ್ವಿ. ಆಪರೇಷನ್ ಇಸ್ ಸಕ್ಸಸ್ಫುಲ್, ಮಗುಗೇನೂ ಆಗಲ್ಲ, ಈಗ ಆರಾಮಿದೆ. ನನಗೆ ಹೇಳಿದ, ನಾನು ಮಗು ಇವಾಗ ವಾರ್ಡಲ್ಲಿದೆ,
ನಾನು ಹೋಗಿ ಮಾತಾಡಿಸಿಲ್ಲ ಹುಡುಗಿ ನಿನ್ನ. ಯಾಕೆ ಅಂತ ಕೇಳಿದೆ. ನನ್ನ ಭಯ. ಹೋದ ತಕ್ಷಣ ಆಕೆ ಕೇಳ್ತಾಳೆ, ಹೃದಯದಲ್ಲಿ ದೇವರಿದ್ದ ನೋಡಿದ್ರ ಹೇಗಿದ್ದಾನೆ ಅಂತ. ಇಲ್ಲ ಅಂದರೆ ಆಕೆ ನಂಬಿಕೆ ಹಾಳು ಮಾಡ್ದಂಗಾಗತ್ತೆ. ಇದ್ದಾನೆ ಅಂದರೆ ಹೇಗೆ ವರ್ಣನೆ ಮಾಡಬೇಕು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಕೊಡಿ ಅಂದರು. ನಾನು ಹೇಳಿದ, ಒಂದು ಕೆಲಸ ಮಾಡಿ, ಮಗುಗೆ ಹೇಳಿ, ಅಮ್ಮ ದೇವರನ್ನು ನೋಡೋ ಹವ್ಯಾಸ ಬೇಡ, ದೇವರನ್ನು ಅನುಭವಿಸ್ಬೇಕು. ದೇವರ ಅನುಭವಕ್ಕೆ ಬರ್ತಾನೆ, ಕಣ್ಣಿಗೆ ಕಾಣಿಸಲ್ಲ, ಕಲಿಸ್ಕೊಡಿ ಇದನ್ನು ಅಂತ. ಈ ಘಟನೆ ನನಗೆ ತುಂಬ ಕಾಡುತ್ತೆ. ಆ ಮಗುಗೆ ಹೃದಯದಲ್ಲಿ ದೇವರಿದ್ದಾನೆ ಅಂತ ನಂಬಿಕೆ ಹಾಕಿದವರು ಯಾರು? ಅಪ್ಪ ಅಮ್ಮ ಅಲ್ವಾ? ಅದಕ್ಕೆ ಹುಡುಗಿ ದೃಢವಾದ ನಂಬಿಕೆ ಇತ್ತು ಹೃದಯದಲ್ಲಿ ದೇವರಿದ್ದಾನೆ ಅಂತ. ಅದಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ, ಮಕ್ಕಳಲ್ಲಿ ಯಾವ ನಂಬಿಕೆಗಳು ಒಳ್ಳೆಯದು ಆ ನಂಬಿಕೆಗಳು ನೀವೇ ಹಾಕಬೇಕು, ಗಟ್ಟಿಯಾಗಿ ಹಾಕಬೇಕು ನಂಬಿಕೆಗಳನ್ನು. ಶಾಲೆ ಪ್ರಯತ್ನ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ, ಆದರೆ ಶಾಲೆಗೆ ಪೂರಕವಾಗಿ ತಾವಿರಬೇಕು. ಶಾಲೆಯಲ್ಲಿ ಮಗು 6 ತಾಸಿದ್ರೆ ಮನೆಯಲ್ಲಿ 18 ತಾಸು ಇರುತ್ತೆ, 3 ಪಟ್ಟು ಸಮಯ ಮನೆಯಲ್ಲಿ. ಆಗಲೇ ಮಾತಾಡ್ತಾ ಇದ್ವಿ, ಇಂಗ್ಲೀಷ್ ಮಾತಾಡೋದು ಕಲಿಸ್ಬೇಕು ಮಕ್ಕಳಿಗೆ ಅಂತ. ಹೌದು, ಶಾಲೆಯಲ್ಲಿ 1 ತಾಸು ಇಂಗ್ಲೀಷ್ ಮಾತಾಡಿ ಉಳಿದ 23 ತಾಸು ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲೀಷ್ ಬರೋದು ಹೇಗೆ ಮಗುಗೆ? ಅಂದರೆ ಮನೆಯಲ್ಲಿ ಇಂಗ್ಲೀಷ್ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಮಗುಗೆ ಹೇಳಿ ಸ್ವಲ್ಪ ಚೆನ್ನಾಗಿ ಮಾಡಮ್ಮ, ಶಾಲೆಯಲ್ಲಿ ಹೋದಾಗ ಇಂಗ್ಲೀಷ್ ಮಾತಾಡು ಅಂತ ಹೇಳಿ ಶಾಲೆಯಲ್ಲೂ ಮಾಡ್ತಾರೆ. ಆದ್ದರಿಂದ ಮಕ್ಕಳನ್ನು ಬೆಳೆಸೋದು ತುಂಬ ಸುಲಭ ಅಲ್ಲ. ನಾವು ಸಣ್ಣವ್ರದಾಗ ಭಾಳ ಈಸಿ ಇತ್ತೇನೋ. ನಮ್ಮ ಅಮ್ಮನ ಕೇಳ್ತಿದ್ದ, ಅಮ್ಮ ಹೆಂಗೆ ಬೆಳೆಸಿದ್ರಿ ನಮ್ಮನ್ನು? ಏನಪ್ಪ ಹೆಂಗೋ ಬೆಳೆದ್ಬಿಟ್ರಿ ನೀವು ಅಂತಿಲ್ಲ. ಈಗ ಹಂಗೆ ಆಗ್ತಾ ಇಲ್ಲ. ಮಕ್ಕಳನ್ನು ಬೆಳೆಸೋದು ತುಂಬ ಸುಲಭ ಏನಲ್ಲ. ಆದರೆ ಇರೋದೊಂದು ಮಗು, ನಿಮ್ಮ ಮಗು ಬಹಳ ಮುಖ್ಯ ನಿಮಗೆ. ಅಲ್ಟಿಮೇಟ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮುಖ್ಯನೋ ಮಗು ಮುಖ್ಯನೋ ನೋಡಿ. ಆದ್ದರಿಂದ ಮಗುಗೆ ಮಾರ್ಕ್ಸ್ ಕಾರ್ಡು ಬರಲಿ, ಅದರ ಜೊತೆಗೆ ಮೌಲ್ಯಗಳನ್ನು ಕೊಟ್ಟಾಗ ಒಂದು ಸಂಪೂರ್ಣ ಮನುಷ್ಯನಾಗಿ ಹೊರಗೆ ಬರಬೇಕು ಮಗು. ಶಾಲೆಯಿಂದ ಹೊರಗೆ ಬರೋ ಹೊತ್ತಿಗೆ ಒಂದು ಸ್ಟ್ಯಾಂಪ್ ಆಫ್ ಕ್ವಾಲಿಟಿ. ವಾಸವಿ ವಿದ್ಯಾಸಂಸ್ಥೆ ಮಗು ಅಂದರೆ ಅದಕ್ಕೆ ಮೌಲ್ಯನೂ ಇದೆ, ಶಿಕ್ಷಣ ಜ್ಞಾನನೂ ಇದೆ ಅಂತನ್ನೋ ಮಾತಾಡಿದ್ರೆ ಶಾಲೆ ಸಾರ್ಥಕ ಆಗುತ್ತೆ. ಹಾಗಾಗಲಿ ಅಂತ ಅಪೇಕ್ಷೆ ಮಾಡ್ತಾ, ತಮ್ಮೆಲ್ಲರ ಸಹಕಾರ ಈ ಶಾಲೆ ಜೊತೆಗಿರಲಿ. ಶಾಲೆಯಲ್ಲಿ ಶಿಕ್ಷಕರು ಕೂಡ ತುಂಬ ಪ್ರೀತಿಯಿಂದ ಮಾಡ್ತಿದ್ದಾರೆ. ಪೂರ್ತಿ ಕ್ಷಮತೆಯಿಂದ ಮಾಡಿದಾಗ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗ್ತದೆ. ಹಾಗಾಗಲಿ ಅಂತ ಅಪೇಕ್ಷೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಮಗುವನ್ನು ಹೇಗೆ ಬೆಳೆಸಬೇಕೆಂದು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಕಿವಿ ಮಾತುಗಳು ಹೇಳಿದ ಕರೆಯಲು ಧನ್ಯವಾದಗಳು.